ಸ್ಕೂಲ್ಗೆ ಹೋಯ್ತಿದ್ಯಾ? ಮಾಡಲ್ವಾ ಪಾಠ ನೀವು? ಹೆಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರ ಮೇಲೂ ರಾಯರ ಆಶೀರ್ವಾದ ಇರಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಈ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದ ದಿನದ ವಿಡಿಯೋ ಇದು. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ. ಆ ದಿನ ಹೇಗಿತ್ತು ಅಂತ ಒಂದು ಚಿಕ್ಕ ನೋಟ ನಿಮಗಾಗಿ ನೋಡ್ಕೊಂಡು ಬನ್ನಿ. ದಿಯಾ ಹಾಯ್. ಸ್ಕೂಲ್ಗೆ ಹೋಯ್ತಿದ್ಯಾ? ಫಸ್ಟ್ ಡೇ ಆಫ್ ಸ್ಕೂಲ್. ಹೋಯ್ತೀಯ ನಿಜ ಸ್ಕೂಲ್ಗೆ ನೀನು? ಹಾಂ. ಸೊ ಇವತ್ತು ನಾವು ಫಸ್ಟ್ ಡೇ ದಿಯಾನ ಅಡ್ಮಿಷನ್ ಮಾಡಿಸಿ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಾನು ಬರ್ತೀನಿ, ಯಾಕೆ ಬಾಯ್ ಮಾಡ್ತೀನಿ? ಫಸ್ಟ್ ಡೇ ಆಫ್ ಸ್ಕೂಲ್ ನಾನು ಬರಲ್ವಾ? ಸೊ ಎಸ್ ಗಾಯ್ಸ್, ಮೊದಲನೇ ಟೈಟಲಲ್ಲಿ ಹೇಳ್ದಾಗೆ ಇದೊಂದು ಲೈಫ್ ಅಪ್ಡೇಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈಗ ಏನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿ ಸ್ಟಾಪ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದಷ್ಟು ಏನೇನೋ ಆಗಿದೆ. ಸೊ ಅದರದ್ದು ಅಪ್ಡೇಟ್ ನಿಮಗೆ ಸಿಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದ್ರ ಮೂಲಕ ನಿಮಗೆ ನನ್ನ ಒಂದು ಲೈಫ್ ಅಪ್ಡೇಟ್. ಇವಾಗ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ದಾಳೆ, ಹಾಗೆ ನಾನು ಏನೇನೋ ಹೊಸದಾಗಿ ಮಾಡ್ತಿದ್ದೀನಿ ಗೈಸ್. ಸೊ ಅದೇನು ಅಂತ ಆದಷ್ಟು ಬೇಗ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತೀರಿ. ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ಬೇಜಾರಾಗಬೇಡಿ. ಇನ್ನು ಮುಂದೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಅಜ್ಜಿ ನಮ್ಮಪ್ಪ ಎಲ್ಲರ ಆಶೀರ್ವಾದನ ತಗೊಂಡು ಸೊ ನಾನು ಇವತ್ತು ಒಂದು ಕ್ಲಾಸ್ ಅಟೆಂಡ್ ಮಾಡೋದಿತ್ತು ಗೈಸ್. ಸ್ಯಾರಿ ಡ್ರೇಪಿಂಗ್ ಮಾಸ್ಟರ್ ಕ್ಲಾಸ್ ಇತ್ತು 2 days. ಸೊ ಅದಕ್ಕೆ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಿದ್ದೀನಿ. ಸೊ ಮನೇಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಹೊಂಟೋಗೋಣ, ಸರಿ ಹೋಗುತ್ತೆ, ಗುಡ್ ವೈಬ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಮನೆಗೆಲ್ಲ ಸಾಂಬ್ರಾಣಿ ಹೋಗಿ ಕೊಟ್ಬಿಟ್ಟು ಹೋಗ್ತಿದ್ದೀನಿ. ನಾನು ನಮ್ಮ ಅಪ್ಪಂಗೆ ಪೂಜೆ ಮಾಡೋಕ್ಕೂ ನನ್ನ ಮಗಳು ಹಿಂದೆ ಕೋರಸ್ ಕೊಡೋಕ್ಕೂ ಸರಿ ಹೋಯಿತು. ಅದಾದಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ನನ್ನ ಮಗಳು ಮತ್ತು ಅವ್ರ ಅಪ್ಪ ಇಬ್ಬರು ಆಟ ಆಡಿದ್ದೆಲ್ಲ ಆಯಿತು. ಸೊ ಏನಪ್ಪ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಅಂತಂದರೆ, ನಾನು ಇವಾಗ ಒಂದಷ್ಟು ಹೊಸ ಕೆಲಸಗಳನ್ನ ಮಾಡ್ತಿದ್ದೀನಿ ಗೈಸ್. ಏನೋ ಒಂದು ನನ್ನ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದರಲ್ಲಿ ಒಂಥರ ಏನೋ ಆತ್ಮತೃಪ್ತಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಹೊಸದನ್ನು ಟ್ರೈ ಮಾಡ್ತಿದ್ದೀನಿ. ಅದೆಲ್ಲ ಏನು ಅಂತ ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ ಗೈಸ್. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋಣ, ಹುಣ್ಣಿಮೆ ಇದೆ ಮತ್ತು ಇವತ್ತು ಚಂದ್ರಗ್ರಹಣ ಕೂಡ ಇತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನೆಲ ಎಲ್ಲ ಒರೆಸ್ಕೊಂಡು ಬರ್ತಿದ್ದೀನಿ ನೀಟಾಗಿ. ನೆಲ ಎಲ್ಲ ಒರೆಸಿದ್ದು ಮುಗಿಸ್ಬಿಡೋಣ, ಅವಾಗ ಒಂಥರ ನೆಮ್ಮದಿ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಲೈಫ್ ಅಪ್ಡೇಟ್ ಏನೋ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ದಾಳೆ ಗೈಸ್. ಸ್ಕೂಲ್ಗೆ ಹೋಗೋಕೆ ಒಂದಿನವೂ ಅಳ್ಳಿಲ್ಲ ಅವಳು ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಆಲ್ರೆಡಿ ಅವಳು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿ 2.5 months ಮೇಲೆ ಆಯಿತು. ನಾನು ವೀಡಿಯೋ ಲಾಸ್ಟ್ ಅಪ್ಲೋಡ್ ಮಾಡಿನೂ 2.5 months ಆಗಿದೆ ಅನ್ಕೋತೀನಿ. ಸೊ ಬೇರೆದೆಲ್ಲ ವೀಡಿಯೋಸ್ ಇತ್ತು, ಬಟ್ ನನಗೆ ಅದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಬ್ಯುಸಿಯಾಗಿದ್ದೆ. ಬಟ್ ಇವಾಗ ನಾನು ಸ್ವಲ್ಪ ವೀಡಿಯೋಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಮನೆ ಕೆಲಸ ಎಲ್ಲ ಆದಷ್ಟು ಬೇಗ ಮುಗಿಸಿ ಪೂಜೆನೂ ಮಾಡಿ ಮುಗಿಸಿದ್ದಾಯಿತು. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮನೆ, ದೇವ್ರ ಮನೆ ಅಂತ. ಸೊ ಪೂಜೆ ಎಲ್ಲ ಮಾಡಿದ್ದೀನಿ. ಇಲ್ಲಿಂದನೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಗೈಸ್. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕೆಲಸ ಮುಗೀತು. ಒಂದು ರಾಶಿ ಬಟ್ಟೆ ಇದೆ. ಸೊ ಆ ಬಟ್ಟೆ ಎಲ್ಲನೂ ಮಡಚಿ ಇಡಬೇಕು. ನಮ್ಮ ಏರಿಯಾದಲ್ಲಿ ಗಣೇಶ ಕೂಡ ಬಿಡ್ತಿದ್ದಾರೆ, ಅದು ಒಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ.
ಗಣೇಶ ಬಿಟ್ಟಿದ್ದೆಲ್ಲ ನೋಡ್ಕೊಂಡು ಬಂದ್ವಿ. ನನ್ನ ಮಗಳು ಇಲ್ಲಿ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ತುಂಬ ಆ್ಯಕ್ಟಿವ್ ಆಗಿ ಹೋಗಿದ್ದಾಳೆ ಸ್ಕೂಲ್ಗೆ ಹೋದಾಗಿಂದ ಅಂತಲೇ ಹೇಳ್ಬೋದು. ತುಂಬ ಮಾತಾಡೋದು ಕಲ್ತಿದ್ದಾಳೆ ಆ್ಯಂಡ್ ಡ್ಯಾನ್ಸ್ ಮಾಡೋದು, ಸಾಂಗ್ ಹೇಳೋದು, ಈಕೆಗೆ ಏನೇನೋ ಕಲ್ತ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಸ್ವಲ್ಪ ಪಾಡ್ಗೆ ಅವಳು ಆಟ ಆಡ್ತಿದ್ಲು. ಊಟ ಎಲ್ಲ ಆಗಿತ್ತು, ಅವ್ರ ಅಪ್ಪ ಅಮ್ಮನೂ ಮಲಗಿದ್ರು. ಸೊ ಅವಳು ಆಟ ಆಡ್ಕೊಂಡಿದ್ಲು ಅಂತ ಹೇಳಿ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ನೀಟಾಗಿ ಮಡಚಿ ಜೋಡಿಸಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು. ಸೊ ಇನ್ನು ಮುಂದೆ ಮಿಸ್ ಮಾಡ್ದಲೇ ವಿಡಿಯೋಸ್ ನೋಡಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗಲೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಆ್ಯಂಡ್ ವಾಟ್ಸಪ್ಪಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ದೀರಾ ಅವ್ರಿಗೆ ಗೊತ್ತಾಗಿರುತ್ತೆ ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ ಅಂತ. ಬಟ್ ಇನ್ನೂ ಯಾರು ಇರ್ತೀರಾ ಬೇರೆಯವರು, ನನಗೆ ತುಂಬ ಹತ್ತಿರದ ಕಾಂಟ್ಯಾಕ್ಟ್ ಇಲ್ದಿರೋರಿಗೆ ಗೊತ್ತಿರಲ್ಲ. ಅದೆಲ್ಲ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ಬೇರೆ ಬೇರೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಮಡ್ಚಿರೋ ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಸೊ ಎಲ್ಲ ಆದಮೇಲೆ ಸ್ವಲ್ಪ ಐರನ್ ಮಾಡೋದಿತ್ತು. ನಮ್ಮ ಮನೆಯವ್ರದ್ದು ಒಂದೆರಡು ಶರ್ಟು ಎಲ್ಲನೂ ಐರನ್ ಮಾಡಿ ಇಟ್ಬಿಟ್ಟು ಇನ್ನೇನೋ ಮಲ್ಕೊಳ್ಳೋಕೆ ಹೊರಡ್ತಿದ್ದೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಹಾಗೆ ನನ್ನ ಮಗಳು ಒಂದಷ್ಟು ಮಾತಾಡ್ತಾಳೆ, ನೋಡ್ಕೊಂಡು ಬನ್ನಿ. ದಿಯಾ ಮೇಡಮ್ ಪಾಠ ಮಾಡ್ತಿದ್ದೀರಾ? ಮಾಡಲ್ವಾ ಪಾಠ ನೀವು? ಬಾ ಅನೀಶ್, ನಾವು ಹೋಗೋಣ. ಈ ಮೇಡಮ್ ಪಾಠ ಮಾಡಲ್ಲ.